ಒಬ್ಬರ ಹಾಡನ್ನ ರೈಟ್ಸ್ ಇಲ್ಲದೆ ನಮ್ಮ FM ಸ್ಟೇಷನ್ನಲ್ಲಿ ಹಾಡಬಾರ್ದು ಅನ್ನೋ ವಿಷಯ ನಿನ್ ಗೊತ್ತಿದೆಯೋ ಇಲ್ವೋ? ಹಾಗೆ ರೈಟ್ಸ್ ಇಲ್ಲದೆ ಹಾಡಿದ್ರೆ ಅವ್ರು ಕೇಸ್ ಹಾಕ್ತಾರೆ ಅನ್ನೋ ವಿಷಯ ನಿನಗೆ ಗೊತ್ತಾ ಗೊತ್ತಿಲ್ವಾ? ನಾನು ಹಾಡೋ ಹಾಡನ್ನ ನಾನೇ ಬರ್ಕೋತೀನಿ ಅಂತ, ನಾನೇ ಟ್ಯೂನ್ ಮಾಡ್ಕೋತೀನಿ ಅಂತ ನೀನು ಹೇಳಿದ್ಯಲ್ವಾ? ಅಂಥದ್ರಲ್ಲಿ ಬೇರೆಯವ್ರ ಹಾಡನ್ನ ನೀನ್ಯಾಕೆ ಹಾಡ್ದೆ? ಅದು ನಾನು ಬರೆದಿರೋ ಹಾಡೆ ಅಂತ, ನಾನು ಹಾಡಿರೋ ಹಾಡೆ ಅಂತ ಹೇಳೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿದ್ದೀನಿ ಸರ್. ನನ್ನ ಕ್ಷಮಿಸಿ. ಹೇಳು, ಬೇರೆಯವ್ರ ಹಾಡನ್ನ ಯಾಕೆ ಹಾಡ್ದೆ? ಸರ್, ನನ್ನ ಕ್ಷಮಿಸ್ಬಿಡಿ ಸರ್. ಹಾಗೆ ಬೇರೆಯವ್ರ ಹಾಡನ್ನ ಹಾಡಬಾರ್ದು ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಹಾಡು ಚೆನ್ನಾಗಿತ್ತಲ್ಲ ಅಂತ ಹಾಡ್ಬಿಟ್ಟೆ. ನಾನು ದಿನ ಪೂಜೆ ಮಾಡೋ ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್, ಹಾಡಿಗೆ ಹೀಗೆ ರೈಟ್ಸ್ ಇರುತ್ತೆ ಅಂತ ಆಗ್ಲಿ, ಒಬ್ರು ಹಾಡನ್ನ ಬೇರೆಯವ್ರು ಹಾಡಿದ್ರೆ ಅದು ತಪ್ಪಾಗತ್ತೆ ಅಂತ ಆಗ್ಲಿ ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್. ಏನಮ್ಮ, ಏನ್ ಮಾತಾಡ್ತಿದ್ಯಾ? ರೂಪಾರಾಣಿ ಅಂತ ದೊಡ್ಡ ಸಿಂಗರ್ ಹಾಡೋದು, ಅಂತ ಫೇಮಸ್ ಸಿಂಗರ್ ಹಾಡ್ನ ನೀನ್ ಕಾಪಿ ಮಾಡ್ತೀಯಾ? ಗೊತ್ತಿಲ್ಲ ಅಂತ ಅಷ್ಟು ಸಿಂಪಲ್ ಆಗಿ ಹೇಳಿದ್ರೆ ಹೇಗೆ ಕೃಷ್ಣ ತುಳಸಿ? ತಿಳ್ಕೋಬೇಕು, ಇಂಥದ್ದೆಲ್ಲ ತಿಳ್ಕೋಬೇಕಲ್ವಾ? ಅಂಥದ್ದನ್ನೆಲ್ಲ ತಿಳ್ಕೊಳ್ದೆ ನೀನು ಕೆಲ್ಸಕ್ಕೆ ಸೇರಿದ್ರಿಂದ ನಮ್ FM ಸ್ಟೇಷನ್ಗೆ ಎಂತ ಪ್ರಾಬ್ಲಮ್ ಆಗಿದೆ ನೋಡು. ನನ್ಗನ್ಸತ್ತೆ ರೂಪಾರಾಣಿ ಹಾಡಿಗೆ ರೈಟ್ಸ್ ಏನೂ ಇಲ್ಲ ಅನ್ಸತ್ತೆ ಸರ್. ಅಷ್ಟು ಶೂರಾಗಿ ಹೇಗೆ ಹೇಳ್ತಿದ್ಯಾ? ನಿನ್ಗೆ ರೂಪಾರಾಣಿ ಬಗ್ಗೆ ಎಲ್ಲ ಗೊತ್ತಿರೋ ಹಾಗೆ ಹೇಳ್ತೀಯಾ? ನೀನು ರೂಪಾರಾಣಿ ಕ್ಲೋಸ್ ಫ್ರೆಂಡ್ಸಾ? ಅದು ನನ್ನ ಹಾಡೆ ಆಗಿದ್ರಿಂದ, ರೂಪಾರಾಣಿಗೆ ಹಾಡಿದ್ದು ನಾನೇ ಆಗಿರೋದ್ರಿಂದ ನನಗಷ್ಟು ನಂಬಿಕೆ ಸರ್. ನೀನ್ ಮಾಡಿರೋ ತಪ್ಪಿಂದ ಚೇರ್ಮನ್ ಸಾರು ತಲೆ ತಗ್ಗಿಸ್ಬೇಕಾಗಿ ಬಂದಿದೆ. ಗೊತ್ತಿದ್ದು ಮಾಡಿದ್ರೆ ತಪ್ಪು, ಗೊತ್ತಿಲ್ಲದೆ ಮಾಡಿದ್ರೆ ತಪ್ಪಲ್ಲ. ಗೊತ್ತಿಲ್ಲದೆ ಮಾಡಿದ್ರೆ ಸರಿ ಮಾಡ್ಕೋಬಹುದು, ಆದರೆ ಗೊತ್ತಿದ್ದು ಮಾಡಿದ್ರೆ ಮಾತ್ರ ಶಿಕ್ಷೆ ಅನುಭವಿಸಲೇಬೇಕು. ನಿಜನೇ ಸರ್, ಗೊತ್ತಿಲ್ಲದೆ ಮಾಡಿದ್ರೆ ಸರಿ ಮಾಡಬಹುದು, ಆದ್ರೆ ಕೆಲವು ಹೀಗ್ ಸರಿ ಮಾಡೋಕ್ಕಾಗ್ದಿರೋ ತಪ್ಪಿರತ್ತಲ್ಲ ಸರ್, ಅದಕ್ಕೆಲ್ಲ ಶಿಕ್ಷೆ ಅನುಭವಿಸೋದು ತಪ್ಪೋದಿಲ್ಲ ಸರ್. ಅದು ನಿಜವಾಗ್ಲೂ ತಿಳಿದೇ ಮಾಡಿರೋ ತಪ್ಪಾಗಿದ್ರೆ ದೇವರು ಶಿಕ್ಷೆ ಆಗೋ ಹಾಗೆ ಮಾಡೋಲ್ಲ. ಹಲೋ, ಕೇಳಿ ನೋಡಿದ್ಯಾ? ಹೇಳು. ಹೌದಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಹೇಳಿದ್ನಲ್ಲ, ತಪ್ಪಲ್ಲದೆ ಇದ್ರೆ ದೇವರು ಶಿಕ್ಷೆ ಕೊಡೋಲ್ಲ ಅಂತ. ನಂದಲಾಲ ಹಾಡಿಗೆ ರೂಪಾರಾಣಿಯವರು ರೈಟ್ಸ್ ರಿಸರ್ವ್ ಮಾಡಿಲ್ವಂತೆ. ಕೃಷ್ಣ ತುಳಸಿ ಆ ಹಾಡು ಹಾಡಿದ್ದು, ನಮ್ಮ FM ಅಲ್ಲಿ ಅದು ಬ್ರಾಡ್ಕಾಸ್ಟ್ ಆಗಿದ್ದು ತಪ್ಪಲ್ಲ. ಅಮ್ಮ ಕೃಷ್ಣ ತುಳಸಿ, ಇನ್ನೊಂದ್ಸಲ ಈ ಥರ ತಪ್ಪು ಮಾಡಬೇಡಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳಬೇಕಾದ್ದು ನನಗಲ್ಲಮ್ಮ, ಆ ದೇವರಿಗೆ. ನಿಜವಾಗ್ಲೂ ನೀನು ತಪ್ಪು ಮಾಡದೇ ಇದ್ದಿದ್ರಿಂದ ಆ ದೇವರೇ ನೀನು ಕಾಪಾಡ್ದ. ಒಂದು ರೀತಿಲಿ ಇದು ನಿನಗೆ ಲೆಸನ್ ಇದ್ದ ಹಾಗೆ.
ಹಾಡಿನ ವಿಷಯದಲ್ಲಿ ಈ ಥರ ರೈಟ್ಸ್ ಇರುತ್ತೆ ಅನ್ನೋದನ್ನ ನಿನಗೆ ಅರ್ಥ ಮಾಡ್ಸೋಕಂತಾನೆ ಆ ದೇವ್ರು ಹೀಗೆ ಮಾಡಿದ್ದು. ಇನ್ಯಾವತ್ತು ಹೀಗಾಗ್ದಿರೋ ಹಾಗೆ ನೋಡ್ಕೊ. ಸರಿ ಸರ್, ಇನ್ ಯಾವತ್ತೂ ಹೀಗಾಗಲ್ಲ. ನನ್ನಿಂದ ನೀವ್ ಮಾತು ಕೇಳೋ ಪರಿಸ್ಥಿತಿ ಖಂಡಿತ ಬರಕ್ ಬಿಡಲ್ಲ ಸರ್. ಓಕೆನಮ್ಮ, ನೀನ್ ಪ್ರೋಗ್ರಾಮ್ಗೆ ಟೈಮ್ ಆಗ್ತಿದೆ ಅನ್ಸುತ್ತೆ, ನೀನ್ ಹೋಗಮ್ಮ. ಸರಿ ಸರ್. ರೈಟ್ಸ್ ಇಲ್ದೇ ಇದ್ರು ನಮ್ಮನ್ನ ಹೆದರ್ಸೋಕ್ ನೋಡ್ತಾ ಇದ್ದಾನೆ ಆ ಗುಪ್ತ. ಅಂಥ ಪೊಳ ಬೆದರಿಕೆಗೆಲ್ಲ ಈ ಅನಂತಶಯನ ಹೆದರಲ್ಲ ಅಂತ ಹೇಳವನಿಗೆ. ಸರಿ ಸರ್, ಹೇಳ್ತೀನಿ. ನಾನ್ ನೋಡ್ಕೋತೀನಿ ಸರ್. ಹೊರಡಿ. ಇದೇನಕ್ಕ ಇಲ್ಲಿ ಕಡ್ಲೆಕಾಯಿ ಬಿಡಿಸ್ತಾ ಇದ್ದೀರಲ್ಲ? ಇವತ್ತು ನನ್ನ ಮಗುಗೆ ತಂದು ಕೊಡ್ತೀನಿ ಅಂತ ಹೇಳಿದ್ನಮ್ಮ. ಆಫೀಸ್ಗೆ ಬರೋವಾಗ ದಾರಿಲ್ ಸಿಕ್ತು, ತಗೊಂಡ್ ಬಂದು ಬಿಡಿಸ್ಕೊಳ್ತಿದ್ದೆ. ಅದ್ ಸರಿ, ಆಫೀಸಲ್ಲಿ ಹೀಗೆ ಮನೆ ಕೆಲಸ ಮಾಡಿದ್ರೆ ಸರ್ ಏನು ಹೇಳಲ್ವಾ ಅಕ್ಕ? ಚೇರ್ಮನ್ ಸರ್ಗೆ ಹೆಣ್ಮಕ್ಳು ಕಷ್ಟ ಚೆನ್ನಾಗಿ ಅರ್ಥ ಆಗತ್ತಮ್ಮ. ಅದಕ್ಕೆ ಆಫೀಸ್ ಕೆಲಸ ಮುಗಿದು ಹೋದ್ರೆ ಯಾವ ಥರ ಕೆಲಸ ಮಾಡ್ಕೊಂಡ್ರು ಅವ್ರು ಏನನ್ನಲ್ಲ. ಹೌದಕ್ಕ, ನಿಜವಾಗ್ಲೂ ಅವ್ರದ್ದು ತುಂಬಾ ದೊಡ್ಡ ಮನ್ಸಕ್ಕ. ಹೌದು, ನಿನ್ಗೆ ಪ್ರೋಗ್ರಾಮ್ ಟೈಮ್ ಆಯ್ತಲ್ಲ, ಇನ್ನೂ ಇಲ್ಲೇ ಇದೆಯಲ್ಲ, ಹೋಗು. ಅಯ್ಯೋ, ಮರ್ತೇ ಬಿಟ್ಟಿದ್ದೆ ಅಕ್ಕ, ಬರ್ತೀನಿ. ಹುಚ್ಚುಡ್ಗಿ. ಗುಡ್ ಮಾರ್ನಿಂಗ್ ಬೆಂಗಳೂರು. ನಮಸ್ಕಾರ. ನೀವ್ ಕೇಳ್ತಿರೋದು ಬ್ಲೂ FM 66.5, ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಆ ಕೃಷ್ಣ ತುಳಸಿ ಕೆಲಸ ಹೋಗುತ್ತೆ ಅನ್ಕೊಂಡ್ರೆ ಹೀಗಾಯ್ತಲ್ಲ ಸೌಜನ್ಯ. ಅದೃಷ್ಟ ಚೆನ್ನಾಗಿತ್ತು, ಇವತ್ ತಪ್ಪಿಸ್ಕೊಂಡ್ಲು ಸರ್. ಆದ್ರೆ ಯಾವತ್ತೋ ಒಂದಿನ ಶಾಶ್ವತವಾಗಿ ಅವಳಿಲ್ಲಿಂದ ಹೊರಗ್ ಹೋಗೇ ಹೋಗ್ತಾಳೆ. ಕಳಿಸ್ತೀನಿ, ನೋಡ್ತಾ ಇರಿ. ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಪ್ರೋಗ್ರಾಂಗೆ ನಿಮ್ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕಾಲರ್ ಫೋನ್ ಮಾಡ್ತಿದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಅಮ್ಮ, ನಾನು ಅನ್ಪೂರ್ಣ ಮಾತಾಡ್ತಾ ಇದ್ದೀನಮ್ಮ. ಓಹೋ, ಓಕೆ ಅನ್ನಪೂರ್ಣಮ್ಮ. ನೀವೇನ್ ಮಾಡ್ತೀರಾ? 4 ಮನೇಲಿ ಮನೆ ಕೆಲಸ ಮಾಡ್ತಿದ್ದೀನಮ್ಮ. ಅಂದ್ರೆ ನೀವ್ 4 ಜನರಿಗೆ ಅನ್ನ ಕೊಡೋ ಅನ್ನಪೂರ್ಣನೇ ಅಂತಾಯ್ತು. ನಮ್ಮ ಅಮ್ಮೋರ್ ದಿನ ನಿಮ್ ಪ್ರೋಗ್ರಾಮ್ ಕೇಳ್ತಾರಮ್ಮ. ಅವ್ರ ಜೊತೆ ಸೇರಿ ನಾನು ಕೇಳ್ತೀನಮ್ಮ. ನಿಮ್ ಮಾತು ಆಡು ಅಂದ್ರೆ ನನಗ್ ತುಂಬಾ ಇಷ್ಟ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಎಲ್ರೂ ಫೋನ್ ಮಾಡಿ ನಿಮ್ ಹತ್ರ ಕಷ್ಟ ಹೇಳ್ತಾರಲ್ಲಮ್ಮ, ಅದಕ್ಕೆ ನಾನ್ ಫೋನ್ ಮಾಡ್ದೆ. ಹೇಳಿ ಅನ್ನಪೂರ್ಣಮ್ಮ, ನಿಮ್ ಪ್ರಾಬ್ಲಮ್ ಏನು? ನನ್ ಮಗ 10ನೇ ಕ್ಲಾಸ್ ಓದ್ತಿದ್ದಾನಮ್ಮ. ಅವನ್ ಕೈಯಲ್ಲಿ ಪುಸ್ತಕಕ್ಕಿಂತ ಜಾಸ್ತಿ ಫೋನೇ ಇರುತ್ತಮ್ಮ. ಆ ಫೋನಲ್ಲಿ ಯಾವಾಗ್ಲೂ ವಿಡಿಯೋ ನೋಡ್ತಾ ಇರ್ತಾನಮ್ಮ. ಹೀಗೆ ಮಕ್ಕಳನ್ನ ಹಾಳು ಮಾಡೋದನ್ನ ಯಾಕೆ ಕಂಡಿಡ್ದಿದಾರೋ ಏನೋ ನನ್ಗೆ ಅರ್ಥ ಆಗ್ತಿಲ್ಲಮ್ಮ. ಮಕ್ಳಿಗಾದ್ರೂ ದೊಡ್ಡೋರ್ಗಾದ್ರೂ ಒಳ್ಳೇದನ್ ಮಾಡೋಕೆ ಅಂತದೆಲ್ಲ ಕಂಡು ಹಿಡಿತಾರೆ. ಅದನ್ನ ನಾವು ಒಳ್ಳೇದಕ್ ಬಳಸ್ತೀವೋ ಕೆಟ್ಟದಕ್ ಬಳಸ್ತೀವೋ ಅನ್ನೋದು ನಮ್ಗೆ ಬಿಟ್ಟಿರೋದು. ನಿಮ್ಗೊಂದ್ ವಿಷಯ ಗೊತ್ತಾ? ಒಳ್ಳೇದು ಕೆಟ್ಟದ್ದು ಅನ್ನೋದು ನಮ್ ಕಣ್ಣಿಗೆ ಕಾಣಿಸೋದಿಲ್ಲ, ನಮ್ ಜ್ಞಾನಕ್ಕಷ್ಟೇ ಕಾಣಿಸೋದು.
ಒಂದೊಂದ್ ಸಲ ಒಳ್ಳೇದ್ರಲ್ಲೇ ಕೆಟ್ಟದಿರತ್ತೆ, ಕೆಟ್ಟದ್ರಲ್ಲೇ ಒಳ್ಳೇದಿರತ್ತೆ. ಒಳ್ಳೇದ್ರಿಂದ ಕೆಟ್ಟದನ್ನ ಹೇಗ್ ದೂರ ಮಾಡ್ತೀವೋ, ಕೆಟ್ಟದ್ರಲ್ಲಿರೋ ಒಳ್ಳೇದನ್ನ ನಾವು ಹೇಗ್ ಗ್ರಹಿಸ್ತೀವೋ ಅನ್ನೋದ್ರಿಂದಾನೇ ನಮ್ ವ್ಯಕ್ತಿತ್ವ ಹೊರಗಡೆ ಬರೋದು. ಒಳ್ಳೇದ್ರಲ್ಲಿ ಕೆಟ್ಟದ್ದು, ಕೆಟ್ಟದ್ರಲ್ಲಿ ಒಳ್ಳೇದ್ ಹುಡ್ಕೋದು ವ್ಯಕ್ತಿತ್ವ. ಇಂಥ ದೊಡ್ಡ ದೊಡ್ಡ ಮಾತಾಡಿದ್ರೆ ನನ್ಗೇನಮ್ಮ ಅರ್ಥ ಆಗುತ್ತೆ. ಈಗ ಕಾಲರ್ಗೆ ಅರ್ಥ ಆಗೋ ಹಾಗೆ ನಮ್ ಕೃಷ್ಣ ತುಳಸಿ ಹೇಗ್ ಹೇಳ್ತಾಳೋ ನೋಡೋಣ. ಓಕೆ ಅನ್ನಪೂರ್ಣಮ್ಮ, ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲೇ ಈಗ ನಾನು ಹೇಳ್ತೀನಿ, ನೀವು ಶ್ರದ್ಧೆಯಿಂದ ಕೇಳಿ. ನಿಮ್ಗೆ ಕಡ್ಲೆಕಾಯಿ ಗೊತ್ತಲ್ವಾ? ಗೊತ್ತಮ್ಮ. ಆ ಕಡ್ಲೆಕಾಯಿಂದ ಬೀಜನ ನಾವು ತಗೊಂಡು ಸಿಪ್ಪೆನ ಎಸಿತೀವಲ್ವಾ? ಒಳ್ಳೇದು ಕೆಟ್ಟದ್ದು ಒಂದ್ರೊಳಗೊಂದು ಸೇರಿದ್ರು ಆ ಕಡ್ಲೆಕಾಯಿನಲ್ಲಿರೋ ಬೀಜ ಮಾತ್ರ ನಾವು ತಗೋತೀವಿ. ಅಂದ್ರೆ ಏನರ್ಥ? ಒಳ್ಳೇದ್ನ ತಗೋಬೇಕು ಅಂತ. ಸಿಪ್ಪೆನ ಎಸಿತೀವಿ ಅಂದ್ರೆ ಕೆಟ್ಟದನ್ನ ಎಸಿಬೇಕು. ಇದೇ ಅದ್ರ ಅರ್ಥ. ಅಷ್ಟೇನಾ? ಎಷ್ಟು ಸುಲಭವಾಗಿ ಅರ್ಥ ಆಗೋ ಹಾಗೆ ಹೇಳಿದ್ರಮ್ಮ. ನೀವು ಕೂಡ ನಿಮ್ ಮಗನ್ಗೆ ಹೀಗೆ ಹೇಳಿದ್ರೆ ಅವನಿಗೆ ಬೇಕಾಗಿರೋ ಒಳ್ಳೇದನ್ನ ಇಟ್ಕೋತಾನೆ, ಕೆಟ್ಟದನ್ನ ಬಿಡ್ತಾನೆ. ಆಗ ನಿಮ್ ಪ್ರಾಬ್ಲಮ್ ಕ್ಲಿಯರ್ ಆದ ಹಾಗೆ. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ. ತಪ್ಪದೇ ಮಾಡ್ತೀನಿ. ನನ್ ಮಗನ್ನ ಬದಲಾಯಿಸ್ತೀನಮ್ಮ. ನೀವ್ ಹೇಳ್ದಾಗೆ ಮಾಡ್ತೀನಿ. ಇಡ್ತೀನಮ್ಮ. ಸರಿ ಅನ್ನಪೂರ್ಣಮ್ಮ, ಮತ್ತೆ ಕಾಲ್ ಮಾಡಿ ಕೇಳ್ತೀರಿ ಬ್ಲೂ FM 66.5. ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಕಡ್ಲೆ ಬೀಜ ಹೀಗೆ ಕೂಡ ಉಪಯೋಗ ಆಗುತ್ತೆ ಅಂತ ಆಯ್ತು. ಎಷ್ಟು ಅದ್ಭುತವಾಗಿ ಪ್ರೋಗ್ರಾಮ್ ಮಾಡ್ತಿರೋ ಕೃಷ್ಣ ತುಳಸಿ ಬೆಳೆಯೋದನ್ನ ತಡೆಯೋಕೆ ಯಾರಿಗೂ ಆಗಲ್ಲ. ಸಾರಿ ಅಣ್ಣ. ಏನ್ ಸಾರಿ? ಅಷ್ಟು ದೊಡ್ಡ ಸಿಂಗರ್ ಆಗಿ ಹೆಸರು ಮಾಡಿ ಅಷ್ಟು ಪ್ರೋಗ್ರಾಮ್ ಕೊಟ್ಟಿರೋ ರೂಪಾರಾಣಿಗೆ ಕನಿಷ್ಠ ತನ್ನ ಹಾಡಿನ ರೈಟ್ಸ್ನ ರಿಸರ್ವ್ ಮಾಡಬೇಕು ಅಂತಾನೂ ಗೊತ್ತಿಲ್ವಾ? ನಮ್ಮ ಹಾಡನ್ನ ಬೇರೆ ಯಾರು ಹಾಡಬಾರ್ದು ಅಂತ ಜಾಗ್ರತೆ ಮಾಡಬೇಕು ಅನ್ನೋ ಬುದ್ಧಿ ಕೂಡ ಇಲ್ವಾ? ಇದು ಕಮರ್ಷಿಯಲ್ ಫೀಲ್ಡ್. ಒಂದು ಆಲ್ಬಮ್ ಹಿಟ್ ಆಯ್ತು ಅಂದ್ರೆ ಲಕ್ಷ ಲಕ್ಷ ಸಂಪಾದಿಸ್ಬೋದು. ಅಂತಾದ್ರಲ್ಲಿ ನಿಮ್ಮ ಹಾಡನ್ನ ಹೀಗೆ ಗಾಳಿಲ್ ತೋರ್ಬಿಡ್ತೀರಾ? ಕ್ಷಮಿಸಿ ಅಣ್ಣ, ನಾವು ಹಳ್ಳಿ ಜನರಲ್ವಾ, ಈ ವ್ಯಾಪಾರ ವ್ಯವಹಾರ ಎಲ್ಲ ನಮ್ಗೇನು ಗೊತ್ತಿಲ್ಲ. ಪ್ರೋಗ್ರಾಮ್ ಒಪ್ಕೊಂಡು ಹೋಗೋದು, ಅಲ್ಲಿ ಹಾಡಿ ದುಡ್ಡು ತಗೊಂಡು ಬರೋದು, ಇದನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಣ್ಣ. ಈಗ ಗೊತ್ತಾಯ್ತಲ್ಲ ಅಂಕಲ್, ಇನ್ ಮುಂದೆ ಹುಷಾರಾಗಿರ್ತೀನಿ. ಇವಾಗ ಹುಷಾರಾಗಿ ಏನು ಉಪಯೋಗ? ಆಲ್ರೆಡಿ ನಮ್ಗೆ ಆಗ್ಬೇಕಾದ ಅವಮಾನ ಆಗೋಯ್ತು. ನೀವು ರೈಟ್ಸ್ ಯಾರಿಗೂ ಕೊಟ್ಟಿಲ್ಲ ಅಂದ್ರೆ ನಮಗೆ ರೈಟ್ಸ್ ಇದೆಯಲ್ಲ ಅಂತ ನಾವು FM ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿದ್ವಿ. ಆ ಕೃಷ್ಣ ತುಳಸಿನ ಹೆದರಿಸಿ ನಮ್ಮ ಆಲ್ಬಮ್ನಲ್ಲಿ ಹಾಡ್ಸೋಣ ಅನ್ಕೊಂಡಿದ್ವಿ. ಕೊನೆಗೆ ನಮ್ಗೆ ರೈಟ್ಸ್ ಇಲ್ಲ ಅಂತ ಅವರ ಮೇಲೆ ಕೇಸ್ ಹಾಕಕ್ಕಾಗಲ್ಲ ಅಂತ ತಿಳಿದು ಬಾಯಿ ಮುಚ್ಕೊಂಡು ಬಂದ್ವಿ. ಒಂದ್ ರೀತಿಲಿ ಇದು ನಮ್ಮ ಆಡಿಯೋ ಕಂಪ್ನಿಗಾಗಿರೋ ಅವಮಾನ. ಈ ಅವಮಾನದ ಭಾರ ಕಮ್ಮಿ ಆಗ್ಬೇಕು ಅಂದ್ರೆ ನೀವೊಂದು ಕೆಲಸ ಮಾಡಬೇಕು. ಹೇಳಿ ಅಣ್ಣ, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೀವ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ,
ಆ ಕೃಷ್ಣ ತುಳಸಿ ಮಾತ್ರ ನಮ್ ಆಲ್ಬಮ್ ಮಾಡೋದಕ್ಕೆ ಒಪ್ಕೋಬೇಕು. ನಿಮ್ಮಿಂದ ಆಗದೆ ಇರೋ ಕೆಲಸ ನಮ್ಮಿಂದ ಹೇಗಾಗತ್ತಣ್ಣ? ಆಗ್ಬೇಕು, ಆಗ್ಲೇಬೇಕು. ನೀವು ಆ ಕೃಷ್ಣ ತುಳಸಿ ಕಾಲ್ ಹಿಡಿತಿರೋ, ಕತ್ತು ಹಿಡಿತಿರೋ, ಬೇಡ್ತಿರೋ, ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಕೃಷ್ಣ ತುಳಸಿನ ನಮ್ಮ ಆಲ್ಬಮ್ಗೆ ಒಪ್ಪಿಸ್ಬೇಕು, ಅವಳನ್ನ ನಮ್ಮ ಕಾಲ ಹತ್ರ ಬೀಳಿಸ್ಬೇಕು. ಅಲ್ಲಿ ತನಕ ನನ್ನ ಕೋಪ ಕಡಿಮೆ ಆಗಲ್ಲ, ನಮ್ಮ ಕಂಪನಿ ಮರ್ಯಾದೆ ಉಳಿಯಲ್ಲ. ಕಂಪನಿಗೋಸ್ಕರ, ಕಂಪನಿ ಮರ್ಯಾದೆಗೋಸ್ಕರ ನಾನು ಮನುಷ್ಯರ ಜೊತೆ ಇರೋ ಯಾವುದೇ ಸಂಬಂಧಗಳನ್ನ ಕಡ್ಕೊಳ್ಳೋದಕ್ಕೂ ಯೋಚನೆ ಮಾಡಲ್ಲ. ಕೃಷ್ಣ ತುಳಸಿ ಏನಾದ್ರೂ ಆ ಆಲ್ಬಮ್ ಮಾಡದೆ ಹೋದ್ರೆ ಯಾವ ಬಂಧ ಮುರಿದು ಬೀಳುತ್ತೆ, ಯಾವ ಸಂಬಂಧ ದೂರ ಆಗತ್ತೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಗುಡ್, ವೆರಿ ಗುಡ್. ಹೋಗಿ ಕೃಷ್ಣ ತುಳಸಿನ ಒಪ್ಸೋ ಪ್ರಯತ್ನ ಮಾಡಿ. ಸರಿ ಅಣ್ಣ. ಹೋಗ್ ಬರ್ತೀವಿ ಅಂಕಲ್. ಏನ್ ಮಮ್ಮಿ ಹೀಗ್ ಸಿಕ್ಬಿದ್ವಲ್ಲ? ಆ ಕೃಷ್ಣ ತುಳಸಿನ ನೋಡಿ ಆಲ್ಬಮ್ ಮಾಡಕ್ ಒಪ್ಸ್ದೇ ಇದ್ರೆ ನಾನ್ ಈ ಮನೆಗ್ ಸೊಸೆ ಆಗಲ್ವಾ? ಅದೇ ಅಲ್ವಾ ಅವ್ರು ಹೇಳಿದ್ದು. ಆದಿತ್ಯನ್ ಮದ್ವೆ ಆಗದೆ ಇದ್ರೆ ನಾನ್ ಸತ್ ಹೋಗ್ತೀನಿ ಮಮ್ಮಿ. ಅಬ್ಬಾ ನಿಲ್ಸೆ, ಪ್ರತಿ ಮಾತಿಗೂ ಸಾಯ್ತೀನಿ ಸಾಯ್ತೀನಿ ಅಂತ ಹೇಳೋದನ್ನ. ಸತ್ತು ಏನೇ ಸಾಧಿಸ್ತ್ಯಾ? ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಹೇಗಾದ್ರೂ ಮಾಡಿ ಅವಳು ಕಾಲ್ ಹಿಡ್ದಾದ್ರೂ ಆ ಕೃಷ್ಣ ತುಳಸಿನ ಒಪ್ಪಿಸ್ತೀನಿ ನಾನು. FM ಸ್ಟೇಷನ್ಗೆ ಫೋನ್ ಮಾಡಿ ಕೃಷ್ಣ ತುಳಸಿ ಇದಾರಾ ಅಂತ ಕೇಳೋಣ, ಹೋಗ್ ಮಾತಾಡೋಣ. ಸರಿ ಮಾಡ್ ಮಮ್ಮಿ. ಹಾ. ಹಲೋ ಬ್ಲೂ FM. ನಮಸ್ಕಾರ. ಕೃಷ್ಣ ತುಳಸಿ ಅವರಿದ್ದಾರಾ? ಇಲ್ಲ ಮೇಡಮ್, ಅರ್ಜೆಂಟ್ ಆಗಿ ನಾನು ಅವ್ರನ್ನ ಮೀಟ್ ಮಾಡ್ಬೇಕಾಗಿತ್ತು. ಅವ್ರ ಮನೆ ಅಡ್ರೆಸ್ ಇದ್ರೆ ಕೊಡ್ತೀರಾ? ನಮಗ್ ಗೊತ್ತಿಲ್ಲ ಮೇಡಮ್. ನಾಳೆ ಮಾರ್ನಿಂಗ್ ಬಂದ್ ನೋಡಿ, ಅವ್ರು ಇಲ್ಲೇ ಸಿಗ್ತಾರೆ. ನಾಳೆ ಅಲ್ಲ ರೀ, ಇವತ್ತೇ ನಾನು ಮೀಟ್ ಮಾಡ್ಬೇಕು. ತುಂಬಾ ತುಂಬಾ ಅರ್ಜೆಂಟ್ ಇದೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಇವತ್ ಈವ್ನಿಂಗ್ MLA ಗಂಗಾಧರ್ ಅವ್ರ ಮೊಮ್ಮಗನ ಬರ್ಡೇ ಪಾರ್ಟಿ ಇದೆ. ಆ ಪಾರ್ಟಿಲಿ ಕೃಷ್ಣ ತುಳಸಿ ಅವರು ಹಾಡೋಕ್ ಹೋಗ್ತಾ ಇದ್ದಾರೆ. ನೀವ್ ಅಲ್ಲಿಗೆ ಹೋದ್ರೆ ಅವ್ರನ್ನ ನೋಡ್ಬಹುದೇನೋ? ಓಕೆ ಮೇಡಮ್, ಥ್ಯಾಂಕ್ ಯು. ಸರಿ ಮೇಡಮ್. ಮಮ್ಮಿ ಏನಂದ್ಲು? ಸಂಜೆ ಗಂಗಾಧರ್ ಅವರ ಮೊಮ್ಮಗನ್ ಬರ್ತ್ಡೇ ಪಾರ್ಟಿಲಿ ಕೃಷ್ಣ ತುಳಸಿ ಹಾಡು ಹೇಳ್ತಾಳಂತೆ. ಅಲ್ಲಿಗೆ ಹೋಗಿ ನಾವು ಮಾತಾಡೋಣ. ಶ್ಯಾಮ, ನಿನ್ ಕೆಲ್ಸ ಮುಗೀತಾ? ಎಲ್ಲ ಮುಗೀತು ರೀ. ಪಾಪ, ಇವತ್ತು ನಿನ್ ಕೆಲ್ಸ ಜಾಸ್ತಿ ಆಯ್ತು ಅನ್ಸುತ್ತೆ. ಅಂದ್ಕೊಳ್ದೇನೆ ಈವ್ನಿಂಗ್ ಕೂಡ ಫ್ಯಾಕ್ಟ್ರಿಗೆ ಬರ್ಬೇಕಾಯ್ತು. ಪರವಾಗಿಲ್ಲ ಬಿಡ್ರಿ, ಇಲ್ಲಿ ಕೆಲ್ಸ ಮುಗೀತಲ್ಲ. ಶ್ಯಾಮ ಆಗಿ ಇಲ್ಲಿ ಫ್ಯಾಕ್ಟ್ರಿಲಿ ನಿನ್ ಕೆಲ್ಸ ಆಯ್ತು. ಇನ್ನು ಕೃಷ್ಣ ತುಳಸಿಯಾಗಿ ಬರ್ತ್ಡೇಲಿ ಹಾಡ್ ಹೇಳೋ ಕೆಲ್ಸ. ಯಾಕೋ ರೀ, ಹೀಗ್ ಬರ್ತ್ಡೇ ಪಾರ್ಟಿಲಿ ಹಾಡ್ಬೇಕು ಅಂದ್ರೆ ನನಗ್ ತುಂಬಾ ಭಯ ಆಗ್ತಿದೆ. ಭಯ ಯಾಕೆ ಶ್ಯಾಮ? ಇದಕ್ಕೂ ಮೊದಲು ಎಷ್ಟೋ ಪ್ರೋಗ್ರಾಮ್ಸ್ ಅಲ್ಲಿ ನೀನು ರೂಪಾರಾಣಿ ಪರವಾಗಿ ಹಾಡಿದ್ಯಾ ಅಲ್ವಾ? ಅದು ಬೇರೆ ರೀ. ನಾನು ಹಿಂದೆ ಎಲ್ಲೋ ಕಾಣ್ದೆ ನಿಂತು ಹಾಡ್ ಹಾಡ್ತಿದ್ನಲ್ಲ, ಆದ್ರೆ ಈಗ ಹಾಗಲ್ವಲ್ಲ. ಎಲ್ರೂ ಮುಂದೆ ನಿಂತು ಹಾಡ್ಬೇಕು, ಅದೇ ನನ್ ಭಯ. ಹೆದರ್ಕೋಬೇಡ ಶ್ಯಾಮ, ನೀನ್ ಹಾಡ್ತೀಯ, ಧೈರ್ಯವಾಗಿ ಹಾಡು. ಹೇಗೂ ನಿನ್ ಕೃಷ್ಣ ಇದನಲ್ಲ, ಭಯ ಏನಕ್ಕೆ? ಆ ಕೃಷ್ಣನೇ ನಿನ್ ಕೈನಲ್ಲಿ ಹಾಡು ಹೇಳಿಸ್ತಾನೆ.
ಸರಿ ನಡಿ. ಯಾಕೆ ನಗ್ತಿದ್ಯಾ? ನಿಮ್ಗೆ ಗಡ್ಡ ಇಲ್ವಲ್ಲ, ಇದ್ರೇನೆ ಚೆನ್ನಾಗಿರ್ತಿತ್ತು. ಅಂದ್ರೆ ನಾನಿವಾಗ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ನಿಜವಾಗ್ಲೂ ಚೆನ್ನಾಗಿಲ್ವಾ? ಇಲ್ಲ, ಸುಮ್ನೆ ಅಂದಿದ್ದು. ನಿಜವಾಗ್ಲೂ ಚೆನ್ನಾಗಿದ್ದೀರಾ. ಅಖಿಲ್ ಶ್ಯಾಮ ಕೂಡ ಈ ಬರ್ತ್ಡೇ ಪಾರ್ಟಿಗೆ ಬಂದಿದ್ರೆ ಚೆನ್ನಾಗಿತ್ತು ವಸಂತ. ಅವರಿಬ್ರು ಆರಾಮಾಗಿ ಹೊರಗಡೆ ಡಿನ್ನರ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ರ ಪ್ರೋಗ್ರಾಮ್ನ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಈ ಬರ್ತ್ಡೇ ಪ್ರೋಗ್ರಾಮ್ನ ಹೇಳಿಲ್ಲ ಅವ್ರಿಗೆ. ಓ ಹೋಗ್ಲಿ ಬಿಡು, ಟೈಮ್ ಆಗ್ತಿದೆ. ಅಶೋಕ್, ಬೇಗ ಕಾರ್ತಿಕ್. ಆಯ್ತು. ಅಮ್ಮ ರೂಪಾ, ಬೇಗ ನಿಮ್ಮಮ್ಮನ್ ಕರಿ. ಬರ್ತಿದ್ದಾರೆ ಆಂಟಿ. ಸಗರಿ ಮಗರಿ ಸರಿ ಸಗರಿ ಮಗರಿ ಸಗರಿ ಮಗರಿ ಸರಿ ಸಗರಿ ಮಗರಿ ಸ